ಸಿಎಂ ಸಿದ್ದರಾಮಯ್ಯ ಲೂಟಿ ರಾಮಯ್ಯ ಜನರ ನೂರಾರು ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಲೂಟಿ ರಾಮಯ್ಯ ಜನರ ನೂರಾರು ಕೋಟಿ ಹಣ ಲೂಟಿ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಅಧಿವೇಶನದ ಒಂದು ದಿನದ ಮುಂಚೆ ತನಿಖೆ ಕೊಟ್ಟರು. ಅಧಿವೇಶನದಲ್ಲಿ ಈ ವಿಚಾರ ಚರ್ಚೆಗೆ ಬರಬಾರದು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಈ ತರ ಮಾಡಿದ್ರು. ಲೂಟಿ ಸಿದ್ದರಾಮಯ್ಯ ಬಗ್ಗೆ ಜನರಿಗೆ ತಿಳಿಸಬೇಕು. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಆರ್ ಅಶೋಕ್. ಅಧಿವೇಶನದಲ್ಲಿ ನಾವು ಎಸ್ಕೇಪ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದಿನ ಮುಂಚೆಯಾಗಿ ಇವತ್ತು ಮಾಡಿದ್ದಾರೆ. ಇವೆಲ್ಲನೂ ಕೂಡ ಇವತ್ತು ನಮ್ಮ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದೆಲ್ಲನೂ ಕೂಡ ನಮಗೆ ಈ ಸರ್ಕಾರ ಮಾಡಿರೋ ಭ್ರಷ್ಟಾಚಾರದ ಹಗರಣವನ್ನ ಜನಗಳ ಮುಂದೆ ಇಡಬೇಕಾಗಿದೆ. ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ದೀರಿ. ಎಲ್ಲ ನಮ್ಮ ಶಾಸಕರ ನಾಯಕರ ನೇತೃತ್ವದಲ್ಲಿ ಹೋರಾಟ ಆಗಿದೆ, ಫಲಪ್ರದವಾಗಿ ಹೋರಾಟ ಆಗಿದೆ. ಇದನ್ನು ಜನಗಳಿಗೆ ನಾವು ಮುಟ್ಟಿಸ್ಬೇಕು. ಜನಗಳಿಗೆ ಮುಟ್ಟಿಸ್ಬೇಕಾದ್ರೆ ಈ ಪಾದಯಾತ್ರೆ ಮುಖಾಂತರ ಒಂದು ಅವೇರ್ನೆಸ್